MDH ಚನಾ ಮಸಾಲ. ಈಗ ಕಡಲೆ ಇರಲಿ, ಹಲಸಂಡೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. MDH. ಯಾವಾಗ ಏನ್ ಬೇಕಾದ್ರೂ ಕೂಡ ಆಗಬಹುದು ಅಂತ ಮೈಸೂರಿನಲ್ಲಿ ಶಾಸಕ ತನ್ವೀರ್ ಸೇಠ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸಿಎಂ ಹೇಳಿಕೆಗೆ ಡಿಕೆ ಆಲ್ ದಿ ಬೆಸ್ಟ್ ಅಂತ ಹೇಳಿದ್ದಾರೆ. ಸ್ಪೋರ್ಟಿವ್ ಆಗಿ ಡಿಸಿಎಂ ಡಿಕೆ ಅವರು ಉತ್ತರವನ್ನ ಕೊಟ್ಟಿದ್ದಾರೆ. ಅದಕ್ಕೆ ಮತ್ತೊಂದು ಅರ್ಥ ಕಲ್ಪಿಸೋದು ಬೇಡ, ಆಗೋದನ್ನ ಯಾರು ಕೂಡ ತಡೆಯೋದಕ್ಕಾಗೋದಿಲ್ಲ ಎಂದಿದ್ದಾರೆ ತನ್ವೀರ್ ಸೇಠ್. ಕೆ ಶಿವಕುಮಾರ್ ಅವರು ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಮಾನ್ಯ ಮುಖ್ಯಮಂತ್ರಿಗಳು ನಿನ್ನೆ ಮೈಸೂರಲ್ಲಿ ಕೊಟ್ಟಂಥ ಹೇಳಿಕೆಗೆ ಭಾಳ ಒಂದು ಸ್ಪೋರ್ಟಿವ್ ಆಗಿ ಡಿ ಕೆ ಶಿವಕುಮಾರ್ ಅವರು ಸಹ ಆಲ್ ದಿ ಬೆಸ್ಟ್ ಅಂತ ಹೇಳಿದ್ದಾರೆ. ಸೊ ಹೀಗಾಗಿ ಇದನ್ನು ಮುಂದುವರ್ಸ್ಕೊಂಡು ಹೋಗುವಂಥದ್ರಲ್ಲಿ ಅರ್ಥ ಇಲ್ಲ. ಆಗುವಂಥದ್ದು ಯಾರು ತಡೆಯೋಕ್ಕಾಗಲ್ಲ, ಆಗದೇ ಇರುವಂಥದ್ದು ಸೃಷ್ಟಿ ಮಾಡೋಕ್ಕಾಗಲ್ಲ. ನಿಮ್ಮ ಮಾತಿನ ನಾಯಕತ್ವ ಬದಲಾವಣೆ ಇಲ್ಲ ಅಂತನಾ? ಆ ವಿಚಾರ ನಮ್ಮ ಕೈನಲ್ಲಿ ಇಲ್ಲ. ಹಿಂದೆನೂ ಹೇಳಿದ್ದೀವಿ, ಯಾವಾಗ ಏನು ಬೇಕಾದರೂ ಆಗಬಹುದು. ಅದಕ್ಕೆ ಸಂಪೂರ್ಣವಾದಂಥ ಹೊಣೆಗಾರಿಕೆ ವರಿಷ್ಠರದು. ಅಲ್ಲ, ನಿಮ್ಮ ಕೈಲಿ ಇಲ್ವಾ ನಾಯಕತ್ವ ಬದಲಾವಣೆನೇ ಇಲ್ವಾ ಅಂತ? ನಮ್ಮ ಕೈನಲ್ಲಿ ಇಲ್ಲ ಅಂತ ಹೇಳ್ತಾ ಇರುವಂಥದ್ದು. ಯಾಕಂತ ಹೇಳಿದ್ರೆ ನೆನ್ನೆನೂ ಕೂಡ ನಾನು ಮಾತಾಡಬೇಕಾದ್ರೆ ಹೇಳಿದ್ದೇನೆ, ಅಧಿಕಾರ ಹಂಚಿಕೆ ಮಾಡುವಂಥ ಸೂತ್ರ ಆಗಿರ್ಬೋದು, ಮತ್ತೊಂದಾಗಿರ್ಬೋದು, ನಮ್ಮ ಹತ್ರ ಯಾರೂ ಚರ್ಚೆ ಮಾಡಿಲ್ಲ. ಅದನ್ನು ಗೊತ್ತಿಲ್ಲದೆ ಇರುವಂಥ ವಿಚಾರ ಹೂವಪೂಗಳನ್ನ ನಾವು ಮಾಡೋಂಗಿಲ್ಲ. ಇಲ್ಲಿ ಏನು ಬೇಕಾದರೂ ಆಗುತ್ತೆ, ಅದು ಆಗಬೇಕಾದ್ರೆ ಅದಕ್ಕೆ ನಾಂದಿ ಆಡಿಸ್ಬೇಕಾಗಿರೋದು ವರಿಷ್ಠರು ಎಲ್ಲಿವರೆಗೂ ಏನು ಹೇಳಲ್ವೋ ಇದರಲ್ಲಿ ಏನೂ ಉಳಿ. ಇನ್ನು ವರಿಷ್ಠರು ತೀರ್ಮಾನಿಸಿದ್ರೆ ಅಸಾಧ್ಯನೂ ಸಾಧ್ಯ ಆಗಬಹುದು ಅಂತ ತನ್ವೀರ್ ಸೇಠ್ ಅವರು ಮುಂದುವರೆದು ಮಾತನಾಡ್ತಾರೆ. ನನ್ನ ಋಣ ಡಿಕೆ ಶಿವಕುಮಾರ್ ಅವರಿಗಿದೆ. ನನಗೆ ರಾಜಕೀಯ ರೂಪ ಕೊಟ್ಟವರವರು. ಲಾಭ ನಷ್ಟದ ವಿಚಾರವಲ್ಲ, ಮನಸ್ಸಿನಲ್ಲಿರೋದನ್ನ ಹೇಳಿದ್ದೇನೆ ಅಂತ ತನ್ವೀರ್ ಸೇಠ್ ಅವರು ಮಾತನಾಡಿದ್ದಾರೆ. ಡಿ ಕೆ ಶಿವಕುಮಾರ್ ಅವ್ರಿಗೆ ಹತಾಶರಾಗ್ಬಿಟ್ರ? ಯಾರೂ ಹತಾಶರಾಗಿಲ್ಲ. ನಮ್ಮ ಮೇಲೆ ವರಿಷ್ಠರು ಏನಾದರೂ ತೀರ್ಮಾನ ತಗೊಂಡಂತಹ ಸಂದರ್ಭದಲ್ಲಿ ಅಸಾಧ್ಯನೂ ಸಾಧ್ಯ ಆಗ್ಬೋದು. ಯಾಕೆಂದ್ರೆ ತಾವು ಕೂಡ ಡಿ ಕೆ ಶಿವಕುಮಾರ್ ಅವರ ಬೆಂಬಲಿಗರಿಗೆ, ಯಾಕಂದ್ರೆ ತಮ್ಮ ಟಿಕೆಟ್ ಕೊಟ್ಟಿದ್ದಂಥದ್ದು ತಮ್ಮ ರಾಜಕಾರಣದ ಹಿನ್ನೆಲೆ ಎಲ್ಲ ಗಮನಿಸ್ತಾ ಇದ್ರೆ. ಇಲ್ಲ ನಾನು ಹೇಳಿದ್ದೇನೆ ನೋಡಿ, ನಾವು ನನ್ನ ಪೋಷಣೆ ನನ್ನ ಪೋಷಕರು ಕೊಟ್ಟಿರುವಂಥದ್ದು ಉಪಕಾರ ಮಾಡೋವನಿಗೆ ನೆನಿಬೇಕು. ನನ್ನ ಋಣ ಡಿ ಕೆ ಶಿವಕುಮಾರ್ಗಿದೆ. ನನಗೆ ರಾಜಕೀಯವಾದಂತಹ ರೂಪ ಕೊಟ್ಟಂಥವ್ರು. ಅದನ್ನು ಎಲ್ಲ ಕಡೆಗೆ ನಾನು ಹೇಳಿದ್ದೇನೆ. ನನಗೇನೋ ಲಾಭ ಆಗುತ್ತೆ ನಷ್ಟ ಆಗುತ್ತೆ ಅನ್ನೋದಲ್ಲ, ಇರೋದು ಮನಸ್ಸಲ್ಲಿರುವಂಥದ್ದು ಬಹಿರಂಗವಾಗಿ ಹೇಳ್ತೇನೆ ನಾನು. ಅಲ್ಲಿ ಡಿ ಕೆ ಶಿವಕುಮಾರ್ ಅವ್ರಿಗೆ ಹತಾಶರಾಗ್ಬಿಟ್ರ? ಯಾರೂ ಹತಾಶರಾಗಿಲ್ಲ. ನಮ್ಮ ಮೇಲೆ ವರಿಷ್ಠರು ಏನಾದರೂ ತೀರ್ಮಾನ ತಗೊಂಡಂತಹ ಸಂದರ್ಭದಲ್ಲಿ ಅಸಾಧ್ಯನೂ ಸಾಧ್ಯ ಆಗ್ಬೋದು. ಯಾಕೆಂದ್ರೆ ತಾವು ಕೂಡ ಡಿ ಕೆ ಶಿವಕುಮಾರ್ ಅವರ ಬೆಂಬಲಿಗರಿಗೆ, ಯಾಕಂದ್ರೆ ತಮ್ಮ ಟಿಕೆಟ್ ಕೊಟ್ಟಿದ್ದಂಥದ್ದು ತಮ್ಮ ರಾಜಕಾರಣದ ಹಿನ್ನೆಲೆ ಎಲ್ಲ ಗಮನಿಸ್ತಾ ಇದ್ರೆ. ಇಲ್ಲ ನಾನು ಹೇಳಿದ್ದೇನೆ ನೋಡಿ, ನಾವು ನನ್ನ ಪೋಷಣೆ ನನ್ನ ಪೋಷಕರು ಕೊಟ್ಟಿರುವಂಥದ್ದು ಉಪಕಾರ ಮಾಡೋವನಿಗೆ ನೆನಿಬೇಕು. ನನ್ನ ಋಣ ಡಿ ಕೆ ಶಿವಕುಮಾರ್ಗಿದೆ. ನನಗೆ ರಾಜಕೀಯವಾದಂತಹ ರೂಪ ಕೊಟ್ಟಂಥವ್ರು. ಅದನ್ನು ಎಲ್ಲ ಕಡೆಗೆ ನಾನು ಹೇಳಿದ್ದೇನೆ. ನನಗೇನೋ ಲಾಭ ಆಗುತ್ತೆ ನಷ್ಟ ಆಗುತ್ತೆ ಅನ್ನೋದಲ್ಲ, ಇರೋದು ಮನಸ್ಸಲ್ಲಿರುವಂಥದ್ದು ಬಹಿರಂಗವಾಗಿ. ಇನ್ನು ಆಸೆ ಅನ್ನೋದು ಎಲ್ರಿಗೂ ಇದ್ದೇ ಇರುತ್ತೆ, ಕಾದ್ ನೋಡಬೇಕು ಎಂದಿದ್ದಾರೆ ತನ್ವೀರ್ ಸೇಠ್ ಅವರು. ಹಾಗೆಯೇ ಸಿದ್ದರಾಮಯ್ಯನವರ ಮೇಲೆ ನನಗೆ ಅಪಾರ ಗೌರವ ಇದೆ, ನಂಬಿಕೆ ಇದೆ. ಮೇಲೆ ಬಂದಿರುವ ಸನ್ನಿವೇಶವನ್ನ ಮರೆಯಬಾರದು, ಅಧಿಕಾರ ವಹಿಸುವ ವಿಚಾರದಲ್ಲಿ ವ್ಯತ್ಯಾಸಗಳಾಗಬಾರದು ಅಂತ ತನ್ವೀರ್ ಸೇಠ್ ಅವರು ಮುಂದುವರೆದು ಮಾತನಾಡ್ತಾರೆ. ಸಿದ್ದರಾಮಯ್ಯ ಅವ್ರ ಮೇಲೂ ನನಗೆ ಅಷ್ಟೇ ಪ್ರಮಾಣದ ಗೌರವ ಮತ್ತು ನಂಬಿಕೆ ಇದೆ. ನಾನು ಪಕ್ಷೇತರ ನಗರ ಪಾಲಿಕಾ ಸದಸ್ಯನಿದ್ದಂತಹ ಸಂದರ್ಭದಲ್ಲಿ ಜಾತ್ಯತೀತ ಜನತಾದಳದ ಅಧಿಕೃತ ಮೇಯರ್ ಅಭ್ಯರ್ಥಿನ ಘೋಷಣೆ ಮಾಡಿದಂಥದ್ದು. ಸೊ ಅದು ಎಲ್ಲ ಸನ್ನಿವೇಶಗಳು, ಯಾವ ಸನ್ನಿವೇಶದಿಂದ ನಾವು ಮೇಲೆ ಬಂದಿದ್ದೀವಿ ಅದನ್ನು ಮರೆಯೋಕ್ಕಾಗಲ್ಲ. ಆದರೆ ಇವತ್ತು ನಮ್ಮ ಮುಂದೆ ಇರುವಂಥ ವಿಚಾರ ರಾಜ್ಯದ ಅಧಿಕಾರದ ಚುಕ್ಕಾಣಿ ಹಿಡಿದಿರುವಂಥದ್ದು. ಇದರಲ್ಲಿ ಯಾವುದೇ ವ್ಯತ್ಯಾಸಗಳಾಗಬಾರ್ದು. ಆಸೆ ಎಲ್ಲರಿಗಿದ್ದೇ ಇರುತ್ತೆ. ಆಸೆ ಯಾವಾಗ ಪೂರೈಸುತ್ತೆ ಅಂತ ನನ್ನ ಕೈನಲ್ಲಿರ್ತಾ ಇದ್ದರೆ ಇವತ್ತೇ ಮಾಡ್ಕೋತಾ ಇದ್ದೆ. ಅದು ಯಾವಾಗ ಆಗುತ್ತೆ ಕಾದು ನೋಡೋಣ ಅಂತ ಕಾಯ್ತಾ ಇದ್ದೆ. ಸಿದ್ದರಾಮಯ್ಯ ವಾಹ್, ಯಾಕೆ ಈಗ ಬಂತ ಸ್ವಾದ? ಖಂಡಿತ ಈಗ ಬಂತು ಅಸಲಿ ಸ್ವಾದ. MDH ಚಂಕಿ ಚಾಟ್ ಮಸಾಲ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ. ಅಸಲಿ ಮಸಾಲ, ಎಸ್ ಎಸ್ MDH.